ಗೊತ್ತಿಲ್ಲಪ್ಪ. ನಾನೇನು ವಕೀಲ ಏನಲ್ಲ, ಅಥವಾ ನನಗೆ ಎಲ್ಲ ವಿಷಯ ಗೊತ್ತಿದ್ದೀನಿ. ಆದರೆ ಈ ವಿಚಾರಗಳು ಮತ್ತೆ ಅವ್ರು ತಿರಸ್ಕಾರ ಮಾಡಿ ಅಥವಾ ಹೇಳಿಕೆ ಕೊಡಲಿ ರಾಜ್ಭವನ್. ನನ್ನ ಮುಂದೆ ಯಾವುದೋ ಕೂಡ ಈ ಚರ್ಚೆ ಸುಮಾರು ದಿವಸ ನಡೀತಾ ಉಂಟು. ಇವತ್ತು ಯಾಕೆ ನಿನ್ನೆ ಯಾಕೆ ಕೋರ್ಟಲ್ಲಿ ಹೇಳಬೇಕಾಗಿತ್ತು? ಅವರು ಉತ್ತರದಲ್ಲೇ ಕೊಡ್ಬೋದಾಗಿತ್ತು, ಮೊದಲೇ ಅವರು ರಾಜ್ಭವನದಿಂದ ಒಂದು ಪ್ರಕಟಣೆ ಮಾಡ್ಬೋದಾಗಿತ್ತು. ನನ್ನ ಮುಂದೆ ಯಾವುದೇ ಒಂದು ಈ ರೀತಿಯಾದಂಥ ಸ್ಯಾಂಕ್ಷನ್ಗೆ ನನ್ನ ಮುಂದೆ ಯಾವ ಪ್ರಕರಣಗಳಿಲ್ಲ ಅಂತ ಹೇಳಬೇಕಾಗಿತ್ತು. ಇದು ಯಾವ ರೀತಿ ವಾದ ಮಾಡಿದ್ರು ನನಗೆ ಗೊತ್ತಿಲ್ಲ, ಆಧಾರ ಇರುವಂತ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು SIT ಕೂಡ ಮತ್ತೆ ಬರ್ತಿದ್ದಾರೆ. ಯಾವ ಆಧಾರದ ಮೇಲೆ SIT ಬರ್ತಿದ್ದಾರೆ? SIT ಸುಮ್ಮನೆ ತಮಾಷೆ ಆಟ ಆಡ್ತಾ ಇದ್ದಾರೆ. ಅವ್ರಿಗೇನು ಕಾನೂನಿನ ಜ್ಞಾನ ಇಲ್ವಾ, ಅಥವಾ ಜವಾಬ್ದಾರಿ ಬಗ್ಗೆ ಅವರಿಗೆ ಅರಿವಿಲ್ಲ? ಸೊ ನಾವು ಅರ್ಥ ಆಗುತ್ತಿಲ್ಲ. ಈ ಥರದ ಒಂದು ಆರ್ಗ್ಯುಮೆಂಟ್ಸು ನನಗಂತೂ ಯಾವ ಆಧಾರದ ಮೇಲೆ ಕೋರ್ಟ್ ಪರ ವಕೀಲರು ಆರ್ಗ್ಯೂ ಮಾಡಿದ್ರು ನನಗಂತೂ ಅರ್ಥ ಆಗಿದೆ. ಓಕೆ, ಅದು ಒಪ್ಕೋಬೇಕು. ಸುಮ್ಮನೆ ಅದನ್ನು ಇಟ್ಕೊಂಡಿರೋದು ಯಾಕೆ ಇಟ್ಕೊಂಡಿದ್ದಾರೆ? ಆಯಿತು, ಒಂದು ವಾರ, 10 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು ಒಪ್ಕೊಳ್ಳೋಣ. ಆದರೆ ವರ್ಷಗಟ್ಟಲೆ, ತಿಂಗಳುಗಟ್ಟಲೆ, ಅಥವಾ ಅವ್ರು ಹೇಳಿ ಇದರಲ್ಲಿ ಯಾವ ಆಧಾರಗಳಿಲ್ಲ, ಇದನ್ನು ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವರು ಈಗ ದೆಹಲಿಯ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ, ಅಮಿತ್ ಶಾ ಮೋದಿ ಅವರ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಸೊ ಬಹುಶಃ ಅವರು ಅದನ್ನು ತಿರಸ್ಕಾರ ಮಾಡ್ಬೋದು ನನಗೆ ಅನಿಸುತ್ತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅದಕ್ಕಾದರೂ ಒಂದು ಆಧಾರಗಳು ಕೊಟ್ಟು ತಿರಸ್ಕಾರ ಮಾಡಲಿ. ಕುಮಾರಸ್ವಾಮಿ ಅವ್ರ ಮೇಲೆ ನಿಮ್ಮ ತನಿಖೆ ಸರಿ ಇಲ್ಲ, ನಿಮ್ಮ ಏನು ನೀವು ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡಲಿ. ಆಮೇಲೆ ಬೇಕಾದ್ರೆ ಕೋರ್ಟ್ಗೆ ಹೋಗ್ಬೋದು. ಬಹುಶಃ ನನಗೆ ಅನಿಸುತ್ತೆ ರಾಜ್ಯಪಾಲರ ವಿರುದ್ಧ ನಾವು ಕೋರ್ಟ್ ಕೂಡ ಹೋಗಬೇಕಾಗ್ತದೆ. ಯಾಕೆಂದರೆ ಅವ್ರು ಈ ಥರ ಪಕ್ಷಪಾತ ಮಾಡ್ತಾ ಇರುವಂಥದ್ದು, ಕೋರ್ಟಿನ ಆದೇಶ ಅದಕ್ಕೆ ತೀರ್ಮಾನ ತಗೊಳ್ಬೇಕು. ಒಂದು ಯಾವುದೇ ಒಂದು ಕಡತ ಅವ್ರ ಮುಂದೆ ಇದ್ದಾಗ ಅನಿರ್ದಿಷ್ಟ ಕಾಲ ಅದನ್ನು ಇಟ್ಕೊಳ್ತಕ್ಕಂಥದ್ದು ಅದು ತಪ್ಪದು. ಅದರಿಂದ ಅದಕ್ಕೆ ಇತ್ಯರ್ಥ ಮಾಡಬೇಕು. ರಿಜೆಕ್ಟ್ ಆದರೂ ಮಾಡಲಿ, ಅಪ್ರೂವ್ ಆದರೂ ಮಾಡಿ. ಏನೇನೋ ಮಾಡಿದ್ರೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಏನು ಉದ್ದೇಶ? ಬಹುಶಃ ಆವಾಗ ಕುಮಾರಸ್ವಾಮಿ ಅವ್ರ ವಿರುದ್ಧ ಏನಾದರೂ ಅವ್ರನ್ನ ನಮ್ಮ ಜೊತೆ ಬರೋದಕ್ಕೆ ಏನಾದರೂ ಅವ್ರ ಹಿಡಿದು ಇಟ್ಕೊಳ್ಳೋದಕ್ಕೋಸ್ಕರ, ಕುಮಾರಸ್ವಾಮಿ ಅವ್ರನ್ನ ಹಿಡಿದು ಇಟ್ಕೊಳ್ಳೋದಕ್ಕೋಸ್ಕರ ಏನಾದರೂ ಮಾಡೋದಿಲ್ಲ ನಮ್ಗೆ ಗೊತ್ತಿಲ್ಲ. ಸೊ ರಾಜ್ಯಪಾಲರ ನಡೆ ಸ್ಪಷ್ಟವಾಗಿರಬೇಕು. ಇವತ್ತು ಖಂಡಿತವಾಗಿ ಇಲ್ಲ ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿತ್ತು. ಸಿದ್ದರಾಮಯ್ಯ ಅವ್ರ ಮೇಲೆ ಯಾವ ತರಾತುರಿ, ಯಾವ ಆತುರತೆ, ಯಾವ ಒಂದು ವೇಗದಿಂದ, ಶರವೇಗದಲ್ಲಿ ಅವರು ತೀರ್ಮಾನಗಳು ತಗೊಳ್ತಾ ಇದ್ದಾರೆ, ಯಾವ ಒಂದು ಅಸಮಂಜಸವಾದಂಥ ಕಾರಣಗಳು ಕೊಟ್ಟು ಅವ್ರು ಇವತ್ತಿನ ದಿವಸ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಕಾನೂನಿನ ವಿರುದ್ಧವಾದಂಥ ರೀತಿಯಾಗಿ ಅವ್ರು ನಡ್ಕೊಳ್ತಾ ಇದ್ದಾರೆ. ಎಲ್ಲಿ ಕಾನೂನು ಪ್ರಕಾರ ನಡ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಈ ನಮ್ಮ ರಾಜ್ಯಪಾಲರು ಯಾಕೆ ಬೇರೆಯವ್ರ ವಿಚಾರಕ್ಕೆ ಬಂದಾಗ ನಡ್ಕೊಳ್ತಾ ಇಲ್ಲ? ಸೊ ಅಲ್ಲೇ ಡೌಟ್ ಆಯ್ತಲ್ಲ. ಅದಕ್ಕಿಂತ ಇನ್ನೇನು ಎವಿಡೆನ್ಸ್ ಬೇಕು ನಮಗೆ? ಇವರು ಪಕ್ಷಪಾತ ಮಾಡ್ತಾ ಇದ್ದಾರೆ. ಇವರು ರಾಜ್ಯದ ಒಂದು ಚುನಾಯಿತ ಸರ್ಕಾರವನ್ನು ಕೆಲಸ ಮಾಡೋದಕ್ಕೆ ಬಿಡದೇ ಇರುವಂಥ ವ್ಯವಸ್ಥೆಯನ್ನು ರಾಜ್ಯದ ವಿರುದ್ಧವಾದಂಥ ಕ್ರಮ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು, ಉದ್ದೇಶಪೂರ್ವಕ ಮಾಡುವಂಥದ್ದು. ಇವರು ಒಂದು ಸಾಂವಿಧಾನಿಕ ಒಂದು ಹುದ್ದೆಯಲ್ಲಿದ್ದು ಈ ರಾಜ್ಯದ ಮುಖ್ಯಸ್ಥ ಅವರೇ ರಾಜ್ಯದ ವಿರುದ್ಧ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಾವೇನು ಮಾಡಬೇಕು? ರಾಜ್ಯವನ್ನು ಅಸ್ಥಿರಗೊಳಿಸಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಆಗಬಾರ್ದು, ರಾಜ್ಯ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬಾರ್ದು ಉದ್ದೇಶ ಇಟ್ಕೊಂಡವರು ನಿರ್ವಹಣೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಮ್ಮ ರಾಜ್ಯದ ವಿರುದ್ಧವಾದಂಥ ಕೆಲಸ ರಾಜ್ಯದ ಒಬ್ಬ ಮುಖ್ಯಸ್ಥ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ದೊಡ್ಡ ಒಂದು ಪ್ರಶ್ನೆ. ಸೊ SIT ಅವರು ಬಹುಶಃ ಸ್ಪಷ್ಟೀಕರಣ ಅಥವಾ ಅವ್ರಿಗೆ ಇದ್ರ ಬಗ್ಗೆ ತೀರ್ಮಾನ ಬೇಗ ತಗೊಳ್ಳಿ ಅಂತ ಅವರಿಗೆ ಮತ್ತೊಮ್ಮೆ ಕೇಳಿರ್ಬೋದು ಅನ್ಸುತ್ತೆ. ರಾಜ್ಯಪಾಲರು ಇದ್ರ ಬಗ್ಗೆ ತೀರ್ಮಾನ ಕೂಡಲೇ ತಗೋಬೇಕು. ಅವ್ರಿಗೇನಾದರೂ ಕೂಡ ಈ ವಿಚಾರದಲ್ಲಿ ತಡ ಮಾಡಿದ್ರೆ ಈಗಾಗಲೇ ಏನು ನಾವು ಹೇಳಿದ್ದೀವಿ ಅದು ದೃಢೀಕರಣ ಆಗ್ತದೆ.